ರಕ್ಷಣಾ ವೇದಿಕೆಯ ಯುವಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವ ಆರ್ ವಿಜಯಕುಮಾರ್ ಅಣ್ಣನವರು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕು ಕರವಿ ಅಧ್ಯಕ್ಷರನ್ನಾಗಿ ದುರುಗಪ್ಪ ತಳವಾರ್, ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಬಾಲಾಜಿ ದೊಡ್ಡಮನಿ ಅವರಿಗೆ ನೇಮಕಾತಿ ಪತ್ರ ನೀಡಿ ಕನ್ನಡ ನಾಡು ನುಡಿ ಜಲ ಸಂರಕ್ಷಣೆಗಾಗಿ ವಿಜಯನಗರ ಕರವಿ ಜಿಲ್ಲಾಧ್ಯಕ್ಷರಾದ ಭಾಸ್ಕರ್ ನಾಯಕ್ ನೇತೃತ್ವದಲ್ಲಿ ಹೋರಾಟಗಳನ್ನು ಮಾಡುವಂತೆ ಸೂಚನೆ ನೀಡಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಯುವಶಕ್ತಿ ಸಂಘಟನೆಯ ಹೊಸಪೇಟೆ ತಾಲೂಕು ಅಧ್ಯಕ್ಷರ ಹಾಗೂ ಪ್ರಧಾನ ಕಾರ್ಯದರ್ಶಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕರವಿ ಜಿಲ್ಲಾ ಉಪಾಧ್ಯಕ್ಷರಾದ ನಾಗರಾಜ್ ಬಳ್ಳಾರಿ, ಜಿಲ್ಲಾ ಅಧ್ಯಕ್ಷರಾಗಿರುವ ಕೆ ವೆಂಕಯ್ಯ ಹಾಗೂ ವಿಜಯನಗರ ಜಿಲ್ಲೆಯ ಕರವಿ ಕಾರ್ಯಕರ್ತರು ಪಾಲ್ಗೊಂಡು ನೂತನ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಶುಭ ಹಾರೈಸಿದರು. ಯಾರಿಗೆ ಅನ್ಯಾಯ ಹೋರಾಟ ಮಾಡೋದು, ಆಮೇಲೆ ಭ್ರಷ್ಟಾಚಾರ ಎಲ್ಲ ಕಡೆ ತುಂಬಿಕೊಂಡು ಅದರ ವಿರುದ್ಧ ಹೋರಾಟ. ಇವತ್ತು ಯಾರೋ ನಮ್ಮ ಗ್ರಾಮ ಪಂಚಾಯತ್ ನಗರಸಭೆ ಇಲ್ಲೇ ಅನ್ಯಾಯ, ಮೂಲಭೂತ ಸೌಕರ್ಯ ಯಾವುದೇ ಯಾರ ಅಧ್ಯಕ್ಷರಿಲ್ಲ, ಎಂ.ಪಿ ಇಲ್ಲ, ಯಾರೇ ಮಾಡಿದವರ ವಿರುದ್ಧ ಹೋರಾಟ ಮಾಡೋದು. ಇವತ್ತು ಯಾವುದೇ ಗ್ರಾಮ ಪಂಚಾಯತ್ ನಗರಸಭೆಗಳಿಲ್ಲ, ಪ್ರಧಾನ ಮನೆಗಳು ಬರ್ತಾರೆ, ಏನೇ ಬಂದಾಗ ಯಾರ ಹೆಸರು ಬಂತು ಅವರ ಹೆಸರಿಗೆ ಯಾವುದೇ ಲಂಚ ಮುಟ್ಲಾರ್ದಂಗೆ ಈ ಒಂದು ಸಂಘಟನೆಯಿಂದ ಅವರಿಗೆ ನ್ಯಾಯ ತಿಳಿಸ್ಕೊಳ್ಬೋದು. ಯಾರಿಗೆ ಅನ್ಯಾಯ ಅವರ ವಿರುದ್ಧ ಅನ್ಯಾಯ ಮಾಡಿದ ವಿರುದ್ಧನೇ ಹೋರಾಟ ಮಾಡೋದು. ನಿರ್ಭೋಗಿ ಭಾಳಷ್ಟು ಜನರನ್ನು ನಾವು ಕರ್ನಾಟಕದಲ್ಲಿ ಯಾವುದೇ ಎಂ.ಪಿ ಎಮ್.ಎಲ್.ಎ ಯಾವನ್ನು ಒಂದು ಐ.ಟಿ.ಐ ಡಿಪ್ಲೊಮಾ ಕಷ್ಟಗಳೇ ಕೊಡ್ತಿರೋದು ಎಲ್ಲ ಕಾರ್ಖಾನೆ ಫ್ಯಾಕ್ಟ್ರಿಗಳು. ಯಾವ ಗೆದ್ದವನು ನಗರಸಭೆ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಕೌನ್ಸಿಲರ್ಗಳು ಯಾವ ಕೆಲಸ ಕೊಡಿಸಿದ್ದಾರೆ ನೋಡಿದೆ. ನಮ್ಮ ಸಂಘಟನೆಯಿಂದ ಯಾವುದೇ ಕಾರ್ಖಾನೆ ಫ್ಯಾಕ್ಟ್ರಿಗೆ ನಮ್ಮವರಿಗೆ 80%, 70% ನಮ್ಮವರಿಗೆ ಅಂದರೆ 70% ನಮ್ಮವ್ರಿಗೆ ಕೆಲಸ ಕೊಡಬೇಕು. ಅದು ಕರ್ನಾಟಕದಲ್ಲಿ. ಆಮೇಲೆ ಅದಷ್ಟೇ ನಮ್ಮ 70% ಎಲ್ಲೇ ಇದೆ, ಯಾರಿಲ್ಲ ಈಗ ಮಹಾರಾಷ್ಟ್ರ ಹೊರ ರಾಜ್ಯದವರ ಇದ್ದಾರೆ. ಆಮೇಲೆ ಯಾವುದೇ ಅನ್ಯ ಭಾಷೆ ಬಂದಲ್ಲಿ ನಾವು ಕರ್ನಾಟಕದ ಎಲ್ಲ ಅನ್ಯ ಜಾತಿ ಎಲ್ಲರೂ ನಾವು ಪರಿಚಯಿಸ್ತೀವಿ. ಆದರೆ 3 ತಿಂಗಳು ಯಾವುದೇ ನಮ್ಮ ಕರ್ನಾಟಕದಲ್ಲಿ ಎಂಥ ಯಾರೇ ಬರಲಿ ಅನ್ಯ ಭಾಷೆ ಬಂದರೆ ನಮ್ಮ ಭಾಷೆ 3 ತಿಂಗಳು ಕಲಿಯಬೇಕು. ಅದು ಮುಗಿಸಿದ್ದಾರೆ. ಆಮೇಲೆ ಇವತ್ತು ಎಷ್ಟೋ ಜನ ಐ.ಟಿ.ಐ ಡಿಪ್ಲೊಮಾ ಓದಂಥ ನೆಂಟೋರಿಗೂ ಕೆಲಸ ಇದ್ದಾರೆ. ಅಂಥವರಿಗೆ ಕಾರ್ಖಾನೆ ಫ್ಯಾಕ್ಟ್ರಿ ಹೋಗಿ ನಮ್ಮವ್ರು ಎಷ್ಟು ಜನ ಇದ್ದಾರೆ, ಕರ್ನಾಟಕದವ್ರು ಎಷ್ಟು ಜನ ಇದ್ದಾರೆ. ಕರ್ನಾಟಕದವರೆಂದರೆ ಸ್ಥಳೀಯ ನಮ್ಮ ವಿಜಯನಗರ ಜಿಲ್ಲೆ ಐ.ಟಿ.ಐ ಡಿಪ್ಲೊಮಾ ಓದಿದಂಥ ಇಂಜಿನಿಯರ್ಸ್ ಇವರೆಲ್ಲ ಏನು ಮಾಡ್ತಾರೆ, ಎಷ್ಟು ಜನರಿಗೆ ಕೆಲಸ ಕೊಟ್ಟರು ಒಂದು ಪಟ್ಟಿ ಕೊಡೋದ ಕೇಳೋದು ನಿಮ್ಗೆ ಹಕ್ಕು ಐತಿ. ಆ ರೀತಿ ಕೇಳಬೇಕು. ಜಿಲ್ಲಾಧ್ಯಕ್ಷ ಜೊತೆಲಿ ಕರ್ಕೊಂಡು ನೀಟಾಗಿ ಅದನ್ನು ಇಲ್ಲಿ ಏನು ವಿಜಯನಗರ ಜಿಲ್ಲೆ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ.